ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರಿ, ಅವ್ರಿಗೆ ನಿನ್ನೆ ಪರಾಭವವಾಗಿದೆ. ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಮತದಾರರು ಏನು ಗೌರವ ಇದು ಕೊಟ್ಟಿದ್ದಾರೆ ಅದನ್ನ ಅಕ್ಸೆಪ್ಟ್ ಮಾಡಬೇಕಾಗ್ತದೆ. ನನಗೆ ತಿಳಿದ ಮಟ್ಟಿಗೆ 28 ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಲ್ಲಿ ಅತ್ಯಂತ 24x7 ರೀತಿಯಲ್ಲಿ ಕೆಲಸ ಮಾಡಿದಂಥವರು, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ಅವರ ರೂರಲ್ಗೆ ನಮ್ಮ ಕ್ಷೇತ್ರಕ್ಕೆ ತಂದಂಥದ್ದು, ಸರ್ಕಾರದ ಕಾರ್ಯಕ್ರಮಗಳನ್ನು ಮನೆಗೆ ತಲುಪಿಸ್ತಕ್ಕಂಥದ್ದು. 28 ಲೋಕಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಅವರು ಮೊದಲಿಗರು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಆದರೆ ರಾಜಕಾರಣ ಜನಗಳು ಅವ್ರನ್ನ ಪರಾಭವಗೊಳಿಸಿರ್ಬೋದು, ಬಟ್ ಆದರೂ ಅವ್ರು ಮಾಡಿದಂಥ ಕೆಲಸನ ಕಂಟಿನ್ಯೂ ಮಾಡ್ತಾರೆ. ಒಂದಲ್ಲ ಒಂದು ದಿವಸ ಅವರ ಜನರಿಗೇನು ಗೊತ್ತಿದೆ ಅದು ಮುಂದೆ ತಪ್ಪು ಮಾಡೋದು ಅಂತಕ್ಕಂಥದ್ದು ಅತಿ ಶೀಘ್ರದಲ್ಲೇ ರೂರಲ್ ಮತದಾರರಿಗೆ ಗೊತ್ತಾಗ್ತದೆ. ಸರ್, ಕನ್ನಡಿಗರ ಪರವಾಗಿ ತೆರಿಗೆ ತಾರತಮ್ಯದ ಪರವಾಗಿ ಮಾತನಾಡಿದ್ದೇ ಇಲ್ಲ ಒಂದ್ ಕಡೆಗೆ ಮುಳುವಾಗೋ ರೀತಿಯಲ್ಲಿ ಒಪ್ಪಲಿಲ್ವಾ ಅಂತ ಒಂದು ಟಾರ್ಗೆಟ್ ಮಾಡ್ತಾರೆ. ಹೋದ್ ಸಾರಿ ಟಾರ್ಗೆಟ್ ಮಾಡ್ದಂಗೆ ಹೋದ್ ಸಾರಿನೂ ಕೂಡ ಟಾರ್ಗೆಟ್ ಮಾಡಿದ್ರು. 28ರಲ್ಲಿ ಅವರೊಬ್ಬರೇ ಗೆದ್ದಿದ್ದಂಥದ್ದು. ಈ ಸರಿ ಎಲ್ಲರೂ ಸೇರಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು. 100ಕ್ಕೆ 100 ಗೆಲ್ತಾರೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಯಾರು ಕೇಳಿದ್ರು ಇತ್ತು. ಏಕೆಂದರೆ 24x7 ರಾಜಕಾರಣ ಮಾಡಿದಂಥವ್ರು, ಅವ್ರು ಮಾಡಿದಂಥ ಯೋಜನೆಗಳು ಕಾರ್ಯಕ್ರಮಗಳು ಯಾರೂ ಕೂಡ ರೂರಲಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಜನರು ಯಾಕೆ ಅಷ್ಟೊಂದು ಕಠಿಣವಾಗಿ ವರ್ತನೆ ಮಾಡೋದು ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಮುಂದೆ ಅವ್ರಿಗೆ ಅನುಭವ ಆಗ್ತದೆ ತಪ್ಪು ಮಾಡೋದು ಅಂತ. ಮೈತ್ರಿ ಕೈ ಹಿಡಿತ ಅಂತ ಮೈತ್ರಿ ಇಲ್ಲದೆ ಹೋಗಿದ್ರೆ ಗೆದ್ದಿರೋರು ಸುರೇಶ್ ಅವರು, ಮೈತ್ರಿ ಹೆಲ್ಪ್ ಆಯ್ತಾ ಅವ್ರಿಗೆ ಅಂತ. ಮೈತ್ರಿಗಿಂತ ದೇಶದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋರು ಅಂತ ಕಾಣ್ತದೆ. ಬಟ್ ಲೋಕಲಲ್ಲಿ ಏನು ಆಗ್ತದೆ, ಏನು ಮಾಡೋರು ಅಂತಕ್ಕಂಥದ್ದು ಯೋಚನೆಯನ್ನು ಕೂಡ ಮಾಡಲಿಲ್ಲ. ರಾಜ್ಯ ಸರ್ಕಾರದ ಅನೇಕ ಗ್ಯಾರಂಟಿಗಳಿರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲ ಕೂಡ ಯೋಚನೆ ಮಾಡಿ ಮತದಾನ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಮುಂದೆ ಈಗ 2 ದಿವಸ ಆಗಿದೆ, ಅವರನ್ನು ಕೂಡ ರೌಂಡ್ ಹೊಡೆದು ಎಲ್ಲ ಗೊತ್ತಾಗ್ತದೆ. ನೀವು ಬೆಂಗಳೂರು ಉತ್ತರ ಅಭ್ಯರ್ಥಿನ ವಿರೋಧ ಮಾಡಿದ್ರಿ, ಆದರೂ ಕೂಡ ಗೆದ್ದಿದ್ದಾರೆ ಅವರು. ವಿರೋಧ ಮಾಡದೆ ಅಂತಂದರೆ ಯಾರು ಚಿಕ್ಕಮಗಳೂರು ಮತ್ತು ಉಡುಪಿಯವರು ಗೋಬ್ಯಾಕ್ ಅಂತ ಹೇಳಾದ್ಮೇಲೆ ನಾವಾಗಿ ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಜನಸಾಮಾನ್ಯರು ಅವರಿಗೆ ಮತ ಕೊಟ್ಟಿದ್ದಾರೆ, ನಾವು ಸ್ವಾಗತ ಕೂಡ ಮಾಡ್ತೀವಿ.